40% ಸರ್ಕಾರ ಈ ರೀತಿಯಾದಂಥ ಆರೋಪವನ್ನು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಗಂಭೀರವಾಗಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಾಡಿತ್ತು. ಈಗ ಅದೇ ಆರೋಪ ಕಾಂಗ್ರೆಸ್ಗೆ ತಿರುಗುಬಾಣವಾಗ್ತಾ ಇದೆ. ಈಗ ಬಿಜೆಪಿ ನಾಯಕರು ಮತ್ತು ಜೆಡಿಎಸ್ ನಾಯಕರ ಸರದಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಇದು 60% ಸರ್ಕಾರ ಅಂತ ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು. ಈಗ ಆರೋಪಕ್ಕೆ ಪ್ರತಿಯಾಗಿ ಕೌಂಟರ್ ಕೂಡ ಬರ್ತಾ ಇದೆ. ಈಗ 60% ಪಾಲಿಟಿಕ್ಸ್ ಅನ್ನುವಂಥದ್ದು ರಾಜಕೀಯದಲ್ಲಿ ಬಹುದೊಡ್ಡ ಚರ್ಚೆಯ ವಿಷಯವಾಗಿದೆ. ಇದಕ್ಕೆ ಜೆಡಿಎಸ್ನವರು ಏನು ಹೇಳ್ತಾರೆ, ಬಿಜೆಪಿಯವರು ಏನು ಹೇಳ್ತಾರೆ, ಕಾಂಗ್ರೆಸ್ನವರ ನಿಲುವೇನು, ನಿರ್ಧಾರವೇನು ಎಲ್ಲವನ್ನೂ ಕೂಡ ನೋಡೋಣ ಬನ್ನಿ ಈ ಸ್ಟೋರಿ. ಈಗ ಪ್ರತಿಯೊಂದರಲ್ಲೂ 60% ದಾಟಿದೆ. ಸಾಬೀತು ಮಾಡಕ್ಕೆ ಹೇಳಿ ಅದನ್ನ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ. ಅಧಿಕೃತವಾಗಲ್ಲ ಹೇಳ್ತೀವಿ, ದಿವಸಕ್ಕೊಂದು ಆರೋಪ ಮಾಡ್ತೀವಿ. ಇದು ಅವರ ಆತಂಕ ತೋರಿಸ್ತದೆ ಕುಮಾರಸ್ವಾಮಿ ಅವರು. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಪರ್ಸೆಂಟೇಜ್ ವಾರ್ ಶುರುವಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ 60% ಬಾಂಬ್ ಸಿಡಿಸುತ್ತಿದ್ದಂತೆ ಇಡೀ ಸರ್ಕಾರವೇ ತಿರುಗಿ ಬಿದ್ದಿದೆ. ನಿನ್ನೆ ಕುಮಾರಸ್ವಾಮಿ ಮಾಡಿರೋ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ತಿರುಗೇಟು ಕೊಟ್ಟಿದ್ರು. 60% ಕಮಿಷನ್ ಪಡೆದಿರುವ ಬಗ್ಗೆ ನಿಮಗೇನಾದ್ರೂ ತೋರಿಸಿದ್ದಾರಾ ಅಂತ ಪ್ರಶ್ನಿಸಿದ್ರು. ಅವರ ಪಕ್ಷದ ಗುತ್ತಿಗೆದಾರರೇ, ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ ಅವ್ರ ಪಕ್ಷದ ಕಾರ್ಯಕರ್ತರೆ 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಸಾಬೀತು ಮಾಡಕ್ಕೆ ಹೇಳಿ ಅದನ್ನ. ಸಾಬೀತು ಮಾಡಕ್ಕೆ ಹೇಳಿ 60% ಕಮಿಷನ್ನು ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇದ್ರೆ ಇಟ್ ಇಂಪ್ರೂವ್ ಇಟ್. ಬರೀ ಆರೋಪ ಮಾಡೋದಲ್ಲ, ಆರೋಪ ಮಾಡಿದ ಮೇಲೆ ಅದನ್ನ ಸಾಬೀತು ಮಾಡಬೇಕಲ್ವಾ. ಇನ್ನು ಕುಮಾರಸ್ವಾಮಿ ಪರ್ಸೆಂಟೇಜ್ ಆರೋಪಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಕೇಂದ್ರ ಸಚಿವ ಕುಮಾರಸ್ವಾಮಿ ದಿನಕ್ಕೊಂದು ಆರೋಪ ಮಾಡ್ತಾರೆ, ಅವರ ಹೇಳಿಕೆ ಅಧಿಕೃತ ಅಲ್ಲ, ಆರೋಪಕ್ಕೆ ದಾಖಲೆ ಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ ಸಚಿವ ಎನ್ಎಸ್ ಬೋಸರಾಜು ಅವರೇ ತೆಗೆದುಕೊಳ್ತಿದ್ದಾರೆ ಎಂದಿದ್ದಾರೆ. ಅಧಿಕೃತವಾಗಲ್ಲ ಹೇಳ್ತೀವಿ, ದಿವಸಕ್ಕೊಂದು ಆರೋಪ ಮಾಡ್ತೀವಿ. ಕೇಂದ್ರ ದಾಖಲೆ ಯಾರು ಹೇಳಿದ್ದು ಮಾಡಿದ್ದು ಬೇಕಾಗ್ತದೆ. ಸುಮ್ಮನೆ ನಮ್ಮ ರಾಜಕೀಯ ಆರೋಪ ಅಷ್ಟೇ, ಅದಕ್ಕೆ ನಮ್ಮದು ರಾಜಕೀಯ ಆ ರೀತಿ ಉತ್ತರ ಕೊಡ್ತೀವಿ ಅಷ್ಟೇ, ಅದಕ್ಕೇನು ಯಾವುದೋ ಮಾತಿರಲ್ಲ. ಇದು ಅವರ ಆತಂಕ ತೋರಿಸ್ತದೆ ಕುಮಾರಸ್ವಾಮಿ ಅವರು. ಹಾಗಾಗಿ ಹೇಳ್ತಿದ್ದಾರೆ, ಇವತ್ತೇ ಹೇಳಿಲ್ಲ ಅವರು, ಹಾಗಾಗಿ ಅವರು ಮಾಡಿದ್ರೆ ನಮ್ಗೆ ಮಾಡ್ಬೇಕಂತೇಳಿ. ಅವರಲ್ಲೇ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಅಮಿತ್ ಶಾಗೆ ಮಾತು ಕೊಡ್ಬೋದು, 6 ತಿಂಗಳ ಒಳಗಾಗಿ ಈ ಸರ್ಕಾರನ ನಾವು ಕಿತ್ತೋಗ್ತೀವಿ, ನಮಗೆ ನಿಮ್ಗೆ ಸೇರಿಸ್ಕೊಂಡು ನಮಗೆ 4 ಟಿಕೆಟ್ ಕೊಡ್ರಿ ಅಂಥೇಳಿ ಅವರು ಆ ರೀತಿಯಾಗಿ ಅವ್ರ ಜೊತೆಯಲ್ಲಿ ಪ್ರವೇಶ ಮಾಡಿದ್ರು. ಅವರಿಂದ ಆಗ್ತಾ ಇಲ್ಲ. ಅದನ್ನು ಬಿಟ್ಟು ಈಗ ಅವ್ರಿಗೆ ಆತಂಕ ಆಗ್ಯದ. 60% ಆರೋಪವನ್ನೇ ದಾಳ ಮಾಡಿಕೊಂಡಿರೋ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿದ್ದಾರೆ. ಮಾಜಿ ಸಚಿವ ಅಶ್ವಥ್ ನಾರಾಯಣ್, ಸಂಸದ ಬಸವರಾಜ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಪರ್ಸೆಂಟೇಜ್ ಬಾಣ ಹೂಡಿದ್ದಾರೆ. ಇವಾಗ ಆರೋಗ್ಯ ಇಲಾಖೆನಲ್ಲಿ ಔಷಧಿ ಮಾತ್ರೆಗಳು ಅವ್ರ ಬೇಡಿಕೆ ಇಷ್ಟೇ ಪರ್ಸೆಂಟೇಜ್ ಕೊಡಬೇಕು, ಕನಿಷ್ಠ 40 ಮಂತ್ರಿಗಳಿಗೆ ಕೊಡಬೇಕು. ಇನ್ನು ಬೇರೆಯವರೆಲ್ಲ ಸೇರಿಸ್ಕೊಂಡ್ರೆ 100%. ಇವ್ರು ಏನು 100 ಮಾಡ್ತಾರೆ, ಸಿಕ್ಕಲ್ಲಿ 100 ಕೆಲವು ಕಡೆ ಒಂದು ಸ್ವಲ್ಪ ಅವ್ರಿಗೂ, ಯಾಕೆಂದ್ರೆ ಗುತ್ತಿಗೆದಾರ್ಗೂ ಒಂದು ಸ್ವಲ್ಪ ಬಿಡಬೇಕಲ್ಲ. ಈ ರೀತಿ ಎಲ್ಲ ನಡ್ಕೊಂಡು ಹೋಗ್ತಿದೆ. ಎಲ್ಲ ಆಪಾದನೆಗಳು ಆಪಾದನೆ ಮೇಲೆ ಆಪಾದನೆ. ಇವ್ರು ಬಂಡರಾಗ್ಬಿಟ್ಟಿದ್ದಾರೆ. ಏನಾರು ಹೇಳ್ಕೊಳ್ಳಿ, ನಾವು ಮಾಡೋದು ಮಾಡ್ತೀವಿ. ಏನು 40% ಅಂತ ಹೇಳಿದ್ರಲ್ಲ, ಅವೇನು ಸಾಕ್ಷಿ ಕೊಟ್ರ? ಇವತ್ತುವರೆಗೂ ಸಾಕ್ಷಿ ಕೊಟ್ಟರು. ಇವತ್ತುವರೆಗೂ ಒಂದು ಕೇಸು ಅಲ್ಲಿ ಸಾಕ್ಷಿ ಕೊಟ್ಟರು. ಕಮಿಷನ್ ಮಾಡಿದ್ರು ಕೂಡ ಇವತ್ತುವರೆಗೂ ಒಂದು ಕೊಡೋಕ್ಕಾಗಿಲ್ಲ. ಭ್ರಷ್ಟಾಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿರುವಂಥ ಸತ್ಯ. ಜನಸಾಮಾನ್ಯರು ಅನುಭವಿಸ್ತಾ ಇದ್ದಾರೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ. ಜನಸಾಮಾನ್ಯರಿಗೆ ಕೇಳಿದ್ರೆ ಗೊತ್ತಾಗುತ್ತೆ. ಒಂದು ಕಚೇರಿಗೆ ಹೋದರೆ ಎಷ್ಟು ಭ್ರಷ್ಟಾಚಾರ 3 ಪಟ್ಟು 4 ಪಟ್ಟು ಹೆಚ್ಚಾಗಿದೆ. ಇನ್ನು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಗುತ್ತಿಗೆದಾರರು ಈ ಸರ್ಕಾರದಲ್ಲಿ ದಯಾಮರಣ ಕೇಳುತ್ತಿದ್ದಾರೆ, ಇನ್ನೊಂದು ಕಡೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರು. ಯಾರ್ಯಾರು ಕಾಂಟ್ರಾಕ್ಟರ್ಗಳಿದ್ದಾರೋ ಅವರೆಲ್ಲರೂ ಕೂಡ ದಯಾಮರಣಕ್ಕೆ ಕೊಟ್ಟು ಬಿಡಿ ಅಂತ ಕೇಳ್ತಿದ್ದಾರೆ. ಯಾಕೆ? ಅವರಿಗೆ ಸಮಸ್ಯೆ ಇಲ್ಲದೆ ಇದ್ರೆ ಯಾಕೆ ಕೇಳ್ತಾರೆ? ಒಂದು ಕಡೆ ದಯಾಮರಣ ಕೇಳ್ತಿದ್ದಾರೆ, ಇನ್ನೊಂದು ಕಡೆ ಜೀವತ್ಯಾಗ ಮಾಡ್ತಿದ್ದಾರೆ, ಸುಯಿಸೈಡ್ಗಳು ಮಾಡ್ಕೊಳ್ತಿದ್ದಾರೆ. ಎಲ್ಲಾ ಕಡೆಯಲ್ಲೂ ಟೆಂಡರ್ಗಳಲ್ಲೂ ಕೂಡ ಇವತ್ತು ಆಫೀಸರ್ಗಳನ್ನ ಇನ್ವಾಲ್ವ್ ಮಾಡಿ ಎಸ್ಟಿಮೇಟ್ ನಲ್ಲೇ ಜಾಸ್ತಿ ಹಣ ಹಾಕಿ ಇವತ್ತು ತೆಗೆದುಕೊಳ್ತಕ್ಕಂಥ, ಅದು ಒಬ್ಬರಿಗೆ ಕೊಡೋದೇ ಒಂದು ರೇಟ್ಗೆ, ಮತ್ತೆ ಅವ್ರಿಗೆ ಹಣ ಕೊಡೋದೇ ಬೇರೆ ರೇಟ್. ಕಳೆದ ಬಿಜೆಪಿ ಸರ್ಕಾರದ ವಿರುದ್ಧ 40% ಆರೋಪ ಮಾಡಿದ್ದ ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ 60% ಭ್ರಷ್ಟಾಚಾರದ ಬಾಂಬ್ ಸಿಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.